ಹೇ ಗೈಸ್, ವೆಲ್ಕಮ್ ಬ್ಯಾಕ್. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ವರಮಹಾಲಕ್ಷ್ಮಿ ಎಲ್ಲರ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಲಿ, ಎಲ್ಲರಿಗೂ ಸುಖ ಶಾಂತಿ ನೆಮ್ಮದಿಯನ್ನು ನೀಡಲಿ ಅಂತ ಬೇಡ್ಕೊತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಈ ವರ್ಷ ನಮ್ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಪ್ರಿಪ್ರೇಷನ್ ಹೇಗಿತ್ತು, ಹಾಗೆ ಪೂಜೆ ಎಲ್ಲ ಹೇಗೆ ನಡೀತು ಅಂತ ಈ ವ್ಲಾಗಲ್ಲಿ ನೋಡೋಣ. ಐ ಥಿಂಕ್ ಎಲ್ಲ ಹೆಣ್ಮಕ್ಳಿಗೆ ವರಮಹಾಲಕ್ಷ್ಮಿ ಹಬ್ಬ ಅಂದರೆ ಏನೋ ಒಂಥರ ಖುಷಿ, ಸಂಭ್ರಮ, ಸಡಗರ, ಮನೆ ತುಂಬ ಖುಷಿ ಇರುತ್ತಲ್ವ. ಹಾಗೆ ನಮ್ಮ ಮನೇಲೂ ಕೂಡ ವರಮಹಾಲಕ್ಷ್ಮಿ ಅಂತಂದರೆ ಎಲ್ರಿಗೂ ಇಷ್ಟ. ಏನಕ್ಕಂದರೆ ಚೆನ್ನಾಗಿ ಅಲಂಕಾರ ಮಾಡ್ಬೋದು, ಪೂಜೆ ಮಾಡ್ಬೋದು, ಒಂಥರ ವೈಬ್ ಸಖತ್ತಾಗಿರುತ್ತೆ. ಅಮ್ಮ ತುಂಬಾ ಹೆಲ್ಪ್ ಮಾಡಿದ್ರು. ಸೊ ನಾನು ಅಮ್ಮ ಇಬ್ಬರು ಸೇರಿ ಪೂಜೆ ಮಾಡಿದ್ವಿ. ಸೊ ಬೇಗ ಬೇಗ ಪೂಜೆ ಕೂಡ ಮುಗೀತು. ಸೊ ತಾಯಿ ಲಕ್ಷ್ಮಿ ಅಲಂಕಾರ ಪ್ರಿಯ, ಹಾಗಾಗಿ ತಾಯಿಗೆ ಎಷ್ಟೇ ಅಲಂಕಾರ ಮಾಡಿದ್ರೂ ಕಡಿಮೆನೇ. ಸೊ ನಾವು ನಿಧಾನಕ್ಕೆ ಟೈಮ್ ತಗೊಂಡು ಚೆನ್ನಾಗಿ ಅಲಂಕಾರ ಮಾಡಿದ್ವಿ. ಕೈಲಾದಷ್ಟು ಮಟ್ಟಿಗೆ ಚೆನ್ನಾಗಿ ಮಾಡಿದ್ವಿ. ಹೋಪ್ಫುಲಿ ನಿಮಗೂ ಅದು ಕೂಡ ಇಷ್ಟ ಆಗುತ್ತೆ ಅಂದ್ಕೊತೀನಿ. ಲಕ್ಷ್ಮಿ ಮುಖವಾಡಕ್ಕೆ ನಾನು ಐಲೈನರ್ ಯೂಸ್ ಮಾಡಿ ಐಬ್ರೋಸ್ ಮತ್ತು ಹಾಗೆ ಐಸನ್ನು ಹೈಲೈಟ್ ಮಾಡಿಕೊಂಡೆ. ಹಾಗೆ ನಾನು ಕುಂಕುಮ ಮತ್ತು ಅರಿಶಿನವನ್ನು ಯೂಸ್ ಮಾಡಿಕೊಂಡು ಕುಂಕುಮನ ಲಿಪ್ಸ್ಟಿಕ್ ಆಗಿ ಹಾಗೆ ಹಣೆಬೊಟ್ಟಾಗಿ ಮಾಡಿಕೊಂಡು ಈ ರೀತಿಯಾಗಿ ಅಲಂಕಾರನ ಮಾಡಿಕೊಂಡು ಇದು ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗ್ ಜಾಬ್ ಅಂತಲೇ ಹೇಳ್ಬೋದು. ಬಟ್ ದ ಥಿಂಗ್ ಈಸ್, ಅಲಂಕಾರ ಮಾಡಿದ ಮೇಲೆ ಲಕ್ಷ್ಮಿ ಮುಖವಾಡ ನಿಜವಾಗ್ಲೂ ಒಂದು ಕಳೆಯಿಂದ ಕೂಡಿರುತ್ತೆ. ನೋಡ್ತಾ ಇದ್ದರೆ ನೋಡ್ತಾನೇ ಇರಬೇಕನ್ಸುತ್ತೆ, ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಲಕ್ಷ್ಮಿ. ಕೊನೆಯಲ್ಲಿ ನಾನು ನಿಮಗೆ ತೋರಿಸ್ತೀನಿ ಹೇಗೆ ಕಾಣಿಸ್ತಾ ಇತ್ತಂತ. ಲಕ್ಷ್ಮಿ ಮುಖವಾಡ ಅಲಂಕಾರ ಮಾಡಿದ ಮೇಲೆ ಈ ರೀತಿಯಾಗಿ ಕಂಗೊಳಿಸ್ತಾ ಇತ್ತು. ನೀವೇ ನೋಡ್ತಾ ಇದ್ದೀರಲ್ಲ ಎಷ್ಟು ಲಕ್ಷಣವಾಗಿ ಮುದ್ದಾಗಿ ಕಾಣಿಸ್ತಾ ಇದೆ ಲಕ್ಷ್ಮಿ ಅಂತ. ಲಕ್ಷ್ಮಿ ಅಲಂಕಾರ ಪ್ರಿಯ, ಹಾಗಾಗಿ ಲಕ್ಷ್ಮಿಗೆ ನಾವೆಷ್ಟು ಅಲಂಕಾರ ಮಾಡ್ತೀವೋ ಅಷ್ಟು ಲಕ್ಷ್ಮಿಗೆ ಖುಷಿಯಾಗುತ್ತೆ ಅನ್ನೋದು ನಂಬಿಕೆ. ಹಾಗಾಗಿಯೇ ವರಮಹಾಲಕ್ಷ್ಮಿಯಲ್ಲಿ ಎಲ್ಲರೂ ತುಂಬ ಚೆನ್ನಾಗಿ ಅಲಂಕಾರ ಮಾಡ್ತಾರೆ ಅಂತ ಅನಿಸುತ್ತೆ. ಆ್ಯಕ್ಚುಲಿ ನಾವು ಕೋಲನ್ನು ಕಟ್ಕೊಳ್ಳೋದೇ ಮರ್ತೋಗ್ಬಿಟ್ಟಿದ್ವಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ಸ್ಯಾರಿ ಹಾಕಬೇಕಿದ್ರೆ ಲಕ್ಷ್ಮಿಗೆ ಸೆರಗನ್ನು ಹಿಂಗೆ ತೆಗೆದು ಹಾಕೋದಕ್ಕೆ ಕೋಲ್ ಬೇಕು. ಸೊ ಕಳಶ ಇಟ್ಬಿಟ್ಟಿದ್ರಿಂದ ನಿಧಾನಕ್ಕೆ ಕಳಶ ಅಲ್ಗಾಡ್ದಿರೋ ಥರ ನಾನು ಅಮ್ಮ ಇಬ್ಬರು ಸೇರಿ ಇದನ್ನು ನೀಟಾಗಿ ಕಟ್ಕೊಂಡ್ವಿ. ಆ್ಯಕ್ಚುಲಿ ನಾವೆಲ್ಲ ವರ್ಕ್, ಸ್ಟಡೀಸ್, ರೆಸ್ಪಾನ್ಸಿಬಿಲಿಟೀಸ್ ಅಂತ ಒಂದು ಡೈಲಿ ರೊಟೀನಲ್ಲಿ ಫಿಕ್ಸ್ ಆಗಿಬಿಟ್ಟಿರ್ತೀವಿ. ಸೊ ಈ ಥರ ಹಬ್ಬಗಳೆಲ್ಲ ಬಂದಾಗ ಎಷ್ಟು ಚೆನ್ನಾಗಿ ಅನ್ಸುತ್ತಲ್ಲ, ಒಂದು ಒಳ್ಳೆ ಚೇಂಜಸ್, ಪಾಸಿಟಿವ್ ವೈಬ್. ಸೊ ನಾನಂತೂ ಪ್ರತಿಯೊಂದು ಹಬ್ಬಗಳನ್ನು ಕೂಡ ಚೆನ್ನಾಗಿ ಎಂಜಾಯ್ ಮಾಡ್ತೀನಿ. ಸೊ ಹಾಗೆ ನಮ್ಮ ಮನೆಯಲ್ಲೂ ಎಲ್ಲರೂ ಖುಷಿಯಾಗಿರ್ತಾರೆ ಹಬ್ಬದ ದಿನ. ಸೊ ನೋಡೋಕ್ಕೊಂಥರ ಚೆನ್ನಾಗಿ ಅನಿಸುತ್ತೆ. ಆ್ಯಕ್ಚುಲಿ ಈ ಸಲ ಸ್ಯಾರಿ ಕಲರ್ ಕೂಡ ತುಂಬ ಚೆನ್ನಾಗಿ ದೇವರಿಗೆ ಕಾಂಪ್ಲಿಮೆಂಟ್ ಆಗ್ತಾಯಿತ್ತು. ನೀವೇ ನೋಡ್ತಾ ಇದ್ದೀರಾ, ರೆಡ್ ಆ್ಯಂಡ್ ಗ್ರೀನ್ ಬಾರ್ಡರ್ ಇರೋಂತಹ ಸ್ಯಾರಿ ದೇವರಿಗೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಯೂಶ್ವಲಿ ದೇವರಿಗೆ ಗ್ರೀನ್ ಕಲರ್ ಸ್ಯಾರಿನ ವೇರ್ ಮಾಡ್ತಾರೆ. ಹಾಗೆ ದೇವಸ್ಥಾನಗಳಲ್ಲಿ ನಾವು ನೋಡಿದ್ರೆ ರೆಡ್, ಸ್ವಲ್ಪ ಡಾರ್ಕ್ ಕಲರ್ಸ್ನ ಯೂಸ್ ಮಾಡ್ತಾರಲ್ವ. ಸೊ ಹಾಗೆ ನಮ್ಮ ಸ್ಯಾರಿ ಕೂಡ ಈ ಸಲ ಸ್ವಲ್ಪ ಡಾರ್ಕ್ ಶೇಡೆಲ್ಲ ಇದ್ದಿದ್ದರಿಂದ ತುಂಬ ಚೆನ್ನಾಗಿತ್ತು. ಸೊ ತುಂಬ ರೀತಿಯಲ್ಲಿ ದೇವರಿಗೆ ಸೀರೆಯನ್ನು ಉಡಿಸ್ಬೋದು. ಸೊ ನಾನು ಈ ಥರ ಮೆಥಡಲ್ಲಿ ಸ್ಯಾರಿನ ಈ ಸಲ ಟ್ರೈ ಮಾಡಿದೆ. ಆಲ್ಮೋಸ್ಟ್ ಚೆನ್ನಾಗಿ ಬಂತು. ನನಗಂತೂ ಸ್ಯಾರಿ ಉಡಿಸೋದೆಲ್ಲ ಒಂಥರ ತುಂಬಾ ಇಷ್ಟ. ಸೊ ಎಂಜಾಯ್ ಮಾಡ್ತಾ ನಾನು ಮತ್ತು ನಮ್ಮಮ್ಮ
ಇದನ್ನು ನೀಟಾಗಿ ಉಡ್ಸೋದಕ್ಕೆ ಟ್ರೈ ಮಾಡಿದ್ವಿ. ಸೊ ಸ್ವಲ್ಪ ಲೇಟ್ ಆದ್ರೂ ನೀಟಾಗೇ ಬಂತು. ಹಬ್ಬಗಳಂದ್ರೇ ಕೆಲಸಗಳು ಜಾಸ್ತಿ. ಬಟ್ ಯಾವಾಗ ನಾವು ಮಾಡೋ ಕೆಲಸ ನಮಗೆ ಇಷ್ಟ ಆಗಿರುತ್ತೆ, ನಮ್ಮ ಮನಸ್ಫೂರ್ತಿ ಮಾಡ್ತೀವಿ, ಅದೆಷ್ಟೇ ಟೈಮ್ ತೊಗೊಂಡ್ರು ಎಷ್ಟೇ ಕಷ್ಟ ಆದ್ರೂ ಅದು ಮನ್ಸಿಗೆ ಕಷ್ಟ ಅನಿಸಲ್ಲ. ಸೊ ಇದೇ ಥರ ನಾವು ಮಾಡೋ ಕೆಲಸನ ನಾವು ಇಷ್ಟಪಟ್ಟು ಮಾಡಿದ್ರೆ ನಮ್ಮ ಕರಿಯರಲ್ಲಿ ಕೂಡ ನಮ್ಮ ಪರ್ಸ್ನಲ್ ಲೈಫಲ್ಲಿ ಕೂಡ ಸಕ್ಸಸ್ ಸಿಗತ್ತೆ ಅಂತ ಹೇಳ್ತಾ, ಹೇಗೆಲ್ಲ ನಾವು ರೆಡಿ ಮಾಡಿದ್ವಿ, ನಮ್ಮ ದೇವ್ರು ಹೇಗೆಲ್ಲ ಕಾಣಿಸ್ತಾಯಿತ್ತು, ನಮ್ಮ ಮನೆ ವರಮಹಾಲಕ್ಷ್ಮಿ ಹೇಗೆ ಅದು ಪ್ರಿಪೇರ್ ಮಾಡಿದ್ವಿ ಅಂತ ನೋಡ್ಕೊಂಬನ್ನಿ. ಐ ಥಿಂಕ್ ನಾವೇನೇ ಅಲಂಕಾರ ಮಾಡಿದ್ರು ಅರಿಶಿಣ ಕುಂಕುಮ ಹಚ್ಚಿದಾಗ ಬರೋ ಕಳೆ ಇದೆಯಲ್ಲ, ದಟ್ ಈಸ್ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ಸ್ಯಾರಿ ಹಾಗೆ ಆಭರಣಗಳೆಲ್ಲ ಹಾಕಿದ ಮೇಲೆ ವರಮಹಾಲಕ್ಷ್ಮಿ ತಾಯಿ ನಿಜವಾಗ್ಲೂ ಲಕ್ಷಣವಾಗಿ ಹೇಗೆ ಕಂಗೊಳಿಸ್ತಾ ಇದ್ದಾರೆ ನೀವೇ ನೋಡಿ. ಆ ಪಿಂಕ್ ಕಲರ್ ಹಾಗೆ ಗ್ರೀನ್ ಬಾರ್ಡರ್ ಇರೋಂಥ ಸ್ಯಾರಿ, ಆ ಮುಖವಾಡ ಎಲ್ಲ ಲಕ್ಷಣವಾಗಿ ಕಾಣಿಸ್ತಾ ಇತ್ತು. ಮತ್ತು ನಾವಿಲ್ಲಿ ಪೂಜೆ ಸಾಮಾನೆಲ್ಲ ಮೊದಲೇ ರೆಡಿ ಮಾಡಿ ಆರ್ಗನೈಸ್ ಮಾಡ್ಕೊಂಡಿದ್ದರಿಂದ ಬೇಗ ಪೂಜೆ ಮಾಡೋದು ಸ್ಟಾರ್ಟ್ ಮಾಡೋದಕ್ಕೆ ಈಸಿ ಆಯಿತು. ಎಲ್ಲನೂ ದೇವ್ರ ಮುಂದೆ ಜೋಡಿಸ್ಕೊಂಡು ಪೂಜೆ ಸ್ಟಾರ್ಟ್ ಮಾಡ್ಕೊಂಡ್ವಿ. ಎಷ್ಟೇ ಅಲಂಕಾರ ಮಾಡ್ತಾಯಿದ್ರು ದೇವ್ರಿಗೆ ಅಲಂಕಾರ ಮಾಡಬೇಕು, ಇನ್ನೂ ಏನೋ ಮಾಡಬೇಕಂತ ಅನಿಸ್ತಾ ಇರುತ್ತೆ ಪ್ರತಿ ಸಲನೂ. ಸೊ ಹಾಗೆ ಎಲ್ಲನೂ ಒಂದು ಸಲ ನೋಡಿಕೊಂಡು ಮತ್ತು ದೇವ್ರನ್ನ ನೋಡ್ತಾನೆ ಇರ್ಬೇಕು ಅನಿಸ್ತಾ ಇತ್ತು. ಸೊ ಹೀಗೇನಾದರೂ ಒಂದು ಹಾಕೋದಿದ್ದೇ ಇರ್ತಾಯಿತ್ತು. ಎಲ್ಲನೂ ಹಾಕಿ ಆಮೇಲೆ ನಾವು ಪೂಜೆನ ಸ್ಟಾರ್ಟ್ ಮಾಡಿದ್ವಿ.
ಆದಷ್ಟು ಕಡಿಮೆ ಆಗಲಿ, ಎಲ್ಲ ಯುದ್ಧಗಳು ಬೇಗ ಸ್ಟಾಪ್ ಆಗಲಿ ಅಂತ ಬೇಡ್ಕೊಳ್ಳೋಣ. ಹಾಗೆ ನ್ಯಾಚುರಲ್ ಡಿಸಾಸ್ಟರ್ ಕೂಡ ಆಗ್ತಾ ಇರೋದೆಲ್ಲ ಆದಷ್ಟು ಕಡಿಮೆ ಆಗಲಿ ಅಂತ ಬೇಡ್ಕೊತ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಫ್ ಯು ಲೈಕ್ ಇಟ್, ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್ ಅವರ್ ಚಾನಲ್. ಒನ್ಸ್ ಅಗೇನ್ ಥ್ಯಾಂಕ್ ಯು ಆಲ್.